ದರ್ಶನ ಚೆನ್ನಾಗೈತಲ್ಲ? ತುಂಬ ಚೆನ್ನಾಗಾಯ್ತು. ಮನ್ಸಿಗೊಂಥರ ಹಗರ ಅನ್ನಿಸ್ತದೆ. ಆ ದೇವರು ನಿಮ್ಮನ್ನು ನನ್ನ ಜೊತೆ ಇರೋ ಹಾಗೆ ಮಾಡಿದಾನಲ್ಲ, ಅದಕ್ಕೆ ಎಷ್ಟು ಥ್ಯಾಂಕ್ಸ್ ಹೇಳೋದು ಸಾಧು. ಆ ಚಾಮುಂಡೇಶ್ವರಿ ತಾಯಿ ಆಶೀರ್ವಾದ, ನಿಮ್ಮ ಪ್ರೀತಿ ಎರಡೂ ಇಲ್ಲದೆ ಹೋಗಿದ್ರೆ ನಾನು ಇವತ್ತಿಲ್ಲಿ ಇರ್ತಿರ್ಲಿಲ್ಲ ಅಂತ ಅನ್ಸುತ್ತೆ. ನೀವೊಂದು ಕ್ಷಣನೂ ನನ್ನ ಕೈ ಬಿಟ್ಟಿಲ್ಲ. ಥ್ಯಾಂಕ್ ಯು ಸೋ ಮಚ್. ತುಂಬ ಸುಸ್ತಾಗ್ತಾ ಇದೆಯಾ? ಕಾಲಿಗೆ ಮಾತ್ರ ಸುಸ್ತಾಗ್ತಿದೆ, ಮನಸ್ಸಿಗೆಲ್ಲ. ವೆರಿ ಗುಡ್. ಇಷ್ಟು ದಿವಸ ಹಾಸ್ಪಿಟ್ಲಲ್ಲಿ ಇದ್ರಲ್ಲ, ನೇರವಾಗಿ ಮನೆ ಕರ್ಕೊಂಡೋಗಿದ್ರೆ ಅಲ್ಲೂ 4 ಗೋಡೆ ಮಧ್ಯೆ ಕೂತ್ಕೋಬೇಕಾಗಿತ್ತು. ಅವಾಗಲೂ ಬೇಜಾರಾಗಿರೋದು. ಅದಕ್ಕೆ ಸ್ವಲ್ಪ ಗಾಳಿ ಚೇಂಜ್ ಆಗಲಿ, ಜಾಗ ಚೇಂಜ್ ಆಗಲಿ ಅಂತ ನೀವು ಕರ್ಕೊಂಬಂದೆ. ವಾತಾವರಣ ಚೇಂಜ್ ಆದರೆ ಮನಸ್ಸು ಚೇಂಜ್ ಆಗುತ್ತೆ. ಔಷಧಿ ಕೆಲಸ ಮಾಡುತ್ತೆ, ಬಟ್ ಮನಸ್ಸನ್ನು ನಾವೇ ನೋಡ್ಕೋಬೇಕು. ನೀವು ಹೇಳ್ತಿರೋದು ನಿಜಾನೇ. ನಿಜವಾಗ್ಲೂ ಹೇಳ್ತಿದ್ರು ಅಂತಂತರ ನೆಮ್ಮದಿ, ಶಾಂತಿ. ದೇವ್ರ ದರ್ಶನ ಮಾಡಿದ್ಮೇಲೆ ನನಗೆ ಅನ್ನಿಸ್ತಿದೆ ಎಲ್ಲ ಸರಿ ಹೋಗುತ್ತೆ ಅನ್ನೋ ನಂಬಿಕೆ ಇನ್ನೂ ಜಾಸ್ತಿ ಆಗ್ತದೆ. ಕರೆಕ್ಟ್. ಆ ಕಾರಣಕ್ಕೆ ನಾನು ಇಲ್ಲಿ ಕರ್ಕೊಂಬಂದು ನಿಮ್ಮನ್ನು ಗಟ್ಟಿ ಮಾಡೋದಕ್ಕೆ. ಆ ತಾಯಿ ಚಾಮುಂಡೇಶ್ವರಿ ಆಶೀರ್ವಾದ ಇದ್ದರೆ ನಿಮ್ಮ ಮೇಲೆ ಯಾರು ಕಣ್ಣು ಬೇಡ. ಥ್ಯಾಂಕ್ ಯು. ಬನ್ನಿ ಹೊರಟೆ. ತಿನ್ನೆ. ಬನ್ನಿ ಬನ್ನಿ ಬನ್ನಿ, ತಗೊಳ್ಳಿ ಸ್ವೀಟ್ ತಿನ್ನಿ. ಸ್ವೀಟಾ? ಯಾಕೆ? ನೀವು ಫಸ್ಟ್ ಸ್ವೀಟ್ ತಿನ್ನಿಪ್ಪ, ಒಂದು ಒಳ್ಳೆ ನ್ಯೂಸ್ ಇದೆ, ತಗೊಳ್ಳಿ. ಅಯ್ಯೋ ಭಗವಂತ. ಆಯ್ತು. ಈಗ ಹೇಳು, ಏನ್ ಗುಡ್ ನ್ಯೂಸು? ನಮ್ ಭೂಮಿ ಫುಲ್ ಗುಣ ಆಗಿದ್ದಾಳೆ. ರಿಪೋರ್ಟ್ ಬಂತು, ಏನು ತೊಂದರೆ ಇಲ್ಲ ಅಂತ. ಏ ಆದ್ರೆ ನನಗೆ ಈ ವಿಷಯ ಮೊದಲೇ ಗೊತ್ತಿತ್ತು. ಮೊದ್ಲೇ ಗೊತ್ತಿತ್ತು ಅಂದ್ರೆ ಏನ್ರಿ ಅರ್ಥ? ಹೇಗೆ ಅಂದ್ರೆ ಅವಳು ನನ್ನ ಮಗಳು, ನನಗೆ ಮೊದಲು ಫೋನ್ ಮಾಡೋದು. ಚೆನ್ನಾಗಿದ್ದೀರಾ ನೀವು ಅಪ್ಪ ಮಗಳು. ನಾನಿಲ್ಲಿ ನಿಮಗೆ ಸರ್ಪ್ರೈಸ್ ಕೊಡ್ಬೇಕು ಅಂತ ಕಾಯ್ತಾ ಇದ್ರೆ ನೀವೆಲ್ಲಾನು ಟುಸ್ ಮಾಡಾಕಿದ್ರಿ. ಅಯ್ಯೋ, ಹೋಗ್ಲಿ ಬಿಡು ಮಂದಾಕಿನಿ. ಯಾರು ಫಸ್ಟ್ ನ್ಯೂಸ್ ಕೊಟ್ರು ಅನ್ನೋದು ಮುಖ್ಯ ಅಲ್ಲ. ನಮ್ಮ ಮಗಳು ಹುಷಾರಾಗಿದ್ದಾಳೆ, ಅವಳು ಖುಷಿಯಾಗಿರ್ತಾಳೆ ಅನ್ನೋದೇ ಮುಖ್ಯ. ಹೌದು ರೀ, ಆ ಭಗವಂತ ದೊಡ್ಡವನು. ನಾವು ಮಾಡಿದ ಪೂಜೆ ಪುನಸ್ಕಾರ ಯಾವುದು ವ್ಯರ್ಥ ಆಗಿಲ್ಲ. ಅವನ್ ಫಲ ಕೊಟ್ಬಿಟ್ಟ. ಹೌದು ಮಂದಾಕಿನಿ, ನನಗೆ ಅದೇ ಮುಖ ಕಣ್ಣು ಮುಂದೆ ಬರ್ತಾ ಇತ್ತು, ಸೋತೋಗಿರೋ ಮುಖ. ಆದ್ರೆ ಈಗ ಖುಷಿಯಾಗಿರೋ ನನ್ನ ಮಗಳನ್ನ ನೋಡ್ಬೋದು. ಹೌದು ಹೌದು ಮಾವ, ಅಣ್ಣ ಇಷ್ಟು ಖುಷಿಯಾಗಿರೋದನ್ನ ನನ್ಗೆ ಯಾವತ್ತೂ ನೋಡೋ ಇಲ್ಲ ಗೊತ್ತಾ. ಅದಕ್ಕೆ ರಿಕವರ್ ಆಗಿದ್ದಾರೆ ಅಂತ ಗೊತ್ತಾದ ತಕ್ಷಣ ಒಂದ್ ಮುಖದಲ್ಲಿ ಅದೇನೋ ಒಂಥರ ನೆಮ್ಮದಿ. ಪಾಪ ಇಷ್ಟು ದಿನ ಅದಕ್ಕೆಷ್ಟು ನೋವು ತಿನ್ನೋ ಏನೋ, ಈಗೆಲ್ಲ ಸರಿ ಆಯ್ತಲ್ಲ, ಅಷ್ಟೇ ಸಾಕು. ಹೌದಮ್ಮ, ನಮ್ಮ ಭೂಮಿ ನಗ್ನಾಗ್ತಾ ಇರೋದನ್ನ ನೋಡಿದ್ರೆ ಅವ್ರಿಗೆ ತುಂಬಾ ನೆಮ್ಮದಿ ಆಗುತ್ತೆ. ಒಟ್ನಲ್ಲಿ ದೇವರು ಅವ್ರ ಪ್ರೀತಿನ ಉಳಿಸ್ಕೊಟ್ಬಿಟ್ಟ. ರೀ, ನಾಳೆ ಅವಳಿಗೆ ಇಷ್ಟ ಆಗೋ ಎಲ್ಲ ತಿಂಡಿಗಳನ್ನೂ ಮಾಡ್ತೀನಿ, ತಗೊಂಡೋಗಿ ಕೊಡ್ಬೇಕು. ಹಾ, ಮಾಡ್ಕೊಡು. ನಾನು ನಾಳೆ ತಗೊಂಡೋಗಿ ಕೊಡ್ತೀನಿ. ನೀವೇನು ಹೋಗಿ ಕೊಟ್ಟು ಬರೋದು? ಮಾಡೋದು ನಾನು, ನೀವು ಹೋಗಿ ಕೊಟ್ಟು ಬರೋದಾ? ನಾನು ಜೊತೆಲಿ ಬರ್ತೀನಿ. ಆಯ್ತು, ಇಬ್ಬರು ಒಟ್ಟಿಗೆ ಹೋಗೋಣ. ಈ ಸರ್ತಿ ನಗ್ತಾ ಅವ್ರ ಮನೆಗೆ ಹೋಗೋಣ. ಹೌದು, ಜೀವ ಎಲ್ಲಿ? ಅಯ್ಯೋ ಮಾವ, ಅವನು ಈ ನಡುವೆ ಅಂತೂ ತುಂಬಾ ಮೂಡಿ ಆಗ್ಬಿಟ್ಟಿದ್ದಾನೆ. ಯಾವುದಕ್ಕೂ ಸರಿಯಾಗಿ ರೆಸ್ಪಾಂಡೇ ಮಾಡಲ್ಲ. ಹೌದು ರೀ, ಏನಾಯ್ತು ಅಂದ್ರೆ ಏನಿಲ್ಲ ಅಂತಾನೆ. ಏನೋ ಮನ್ಸಲ್ಲಿ ಇಟ್ಕೊಂಡಿರ್ತಾನೆ, ಅದೇನು ಅಂತ ಗೊತ್ತಾಗ್ತಾ ಇಲ್ಲ. ಅದು ಅವನಿಗೆ ಭೂಮಿಗೆ ಹಾಕೊಂಡ್ರೆ ತುಂಬಾ ಇಷ್ಟ ಅಲ್ವಾ, ಅದನ್ನೇ ಮನ್ಸು ಕಚ್ಕೊಂಡಿರ್ತಾನಷ್ಟೇ. ಮಾವ, ನೀವೊಂದ್ಸಲಿ ಮಾತಾಡಿ ನೋಡೋಣ, ನಿಮ್ಗೇನಾದ್ರೂ ಹೇಳ್ಬೋದು. ಆಯ್ತು, ನಾನು ಅವನ ಹತ್ರ ಮಾತಾಡ್ತೀನಿ. ದೇವ್ರ ದಯದಿಂದ ನನ್ನ ಮಗಳು ಪೂರ್ತಿ ಗುಣ ಆದ್ಲಲ್ಲ, ಆ ಭಗವಂತನ ಒಂದು ತುಪ್ಪ ದೀಪ ಹಚ್ಬಿಡ್ತೀನಿ. ಮಾವ, ಇದೇ ಖುಷಿಲಿ ಇವತ್ತು ಇನ್ನೊಂದು ಸ್ವೀಟ್ ತಿನ್ಬಿಡಿ. ಕುಡು. ಅಂದರೆ ಇನ್ನೂ ಬಂದಿಲ್ವಾ? ಎಲ್ಲೋಗಿದ್ದಾರೆ? ಏನೋ ಗೊತ್ತಿಲ್ವಾ? ಗೊತ್ತಿಲ್ಲ ಅಂದರೆ ಹೇಗೆ? ಸರಿ, ಯಾವುದಕ್ಕೂ ಒಂದ್ಸಲ ಗೌತಮಿಗೆ ಕಾಲ್ ಮಾಡಿ ಕನ್ಫರ್ಮ್ ಮಾಡ್ತೀನಿ.
ಗೌತಮ್ ಯಾಕೆ ಕಾಲ್ ಪಿಕ್ ಮಾಡ್ತಾ ಇಲ್ಲ? ಏನಾಯ್ತು ಮಾಮ್? ಭೂಮಿಕಾನ ಡಿಸ್ಚಾರ್ಜ್ ಮಾಡಿದ್ರಂತೆ. ಹೌದಾ? ಹಾಗಿದ್ರೆ ಮನೆಗೆ ಹೋಗಿರ್ಬೇಕಲ್ಲ? ಅದೇ ಇರೋದೀಗ. ಭೂಮಿಕಾ ಮತ್ತು ಗೌತಮ್ ಮನೆಗೆ ಇನ್ನೂ ಬಂದಿಲ್ಲ. ಇಬ್ರು ಇಲ್ವಾ? ಹಾಸ್ಪಿಟ್ಲಿಂದ ಹೊರಟಿದ್ದಾರೆ, ಮನೆಗೂ ಬಂದಿಲ್ಲ. ಎಲ್ಲಿ ಹೋಗಿದ್ದಾರೆ ಅಂತ ಯಾರಿಗೂ ಗೊತ್ತಿಲ್ಲ. ಡಿಸ್ಚಾರ್ಜ್ ಆದ್ಮೇಲೆ ಮನೆಗೆ ಬರದೆ ಎಲ್ಲೋದ್ರು? ಅದೇ ಗೊತ್ತಾಗ್ತಾ ಇಲ್ಲ. ಗೌತಮ್ ಕಾಲ್ ಮಾಡಿದರೆ ಅವ್ನು ಫೋನ್ ರಿಸೀವ್ ಮಾಡ್ತಾ ಇಲ್ಲ. ಇವಾಗ ಅವರು ಮನೆಗೆ ಬರದೆ ಹೋದ್ರೆ ಮತ್ತೆ ಪ್ಲಾನ್ ಎಕ್ಸಿಕ್ಯೂಟ್ ಮಾಡೋದು ಹೇಗೆ ಮಾಮ್? ತಾಳ್ಮೆಂದಿರೋ, ಆ ಥರ ಯಾಕೆ? ಮಾಮ್, ಇಷ್ಟು ದಿನ ವೆಯ್ಟ್ ಮಾಡಿದೀವಿ, ಇವಾಗ ಕೈ ತಪ್ಪಿದ್ರೆ ಅಂತ. ಎಲ್ಲಿ ಹೋಗ್ತಾರೆ ಹೇಳು? ಎಲ್ಲಿ ಹೋದ್ರು, ಎಷ್ಟೇ ತಿರುಗಾಡಿದ್ರು ಕೊನೆಗೆ ಬರೋದು ಮನೆಗೇನೆ. ಲಾಸ್ಟ್ ಸ್ಟಾಪ್ ಅದೇ. ಇವತ್ತಿಲ್ಲ ಅಂದರೆ ನಾಳೆ, ನಾಳೆ ಇಲ್ಲ ಅಂದರೆ ನಾಳಿದ್ದು. ಒಂದೆಲ್ಲ ಒಂದಿನ ಮನೆಗೆ ಬಂದೇ ಬರಬೇಕಲ್ವಾ? ಬರಲೇಬೇಕು ಮಾಮ್. ಬಸ್ಸು ಊರೆಲ್ಲ ಸುತ್ತಾಡುತ್ತೆ, ಅದ್ರ ಕಡೆಗೆ ಬಂದು ಡಿಪೋ ಸೇರುತ್ತೆ. ಹಾಗೆ ಎಷ್ಟು ದಿನ ಅಂತ ಬರದೇ ಇರೋಕ್ಕಾಗತ್ತೆ? ಸದ್ಯಕ್ಕೆ ಅವ್ರ ಮನೆಗೆ ಬರೋ ತನಕ ನಾವು ಕಾಯಬೇಕು. ಅವ್ರು ಬಂದಮೇಲೆ ಈ ಸಲ ನೀನು ಭೂಮಿಕಂಗೆ ಕೊಡೋ ಏಟು ಹೇಗಿರಬೇಕು ಅಂದರೆ ಮಾಮ್, ಹೊಡೆದವ್ರು ಯಾರು, ಹೇಗೆ ಹೊಡೆದ್ರು, ಹೆಂಗೆ ಹೊಡೆದ್ರು ಅಂತ ಚೂರು ಗೊತ್ತಾಗಬಾರ್ದು. ಹಾಗೆ ಹೊಡಿಬೇಕು. ಹೇಳು ಮಾಮ್. ಗೌತಮ್ ಮತ್ತು ಭೂಮಿಕಾ ಮನೆಗೆ ಬಂದ್ರಾ? ಇನ್ನೂ ಬಂದಿಲ್ಲ ಮಾಮ್. ಇಷ್ಟೊತ್ತಾದ್ರೂ ಇನ್ನೂ ಮನೆಗೆ ಬಂದಿಲ್ವಾ? ನೀನೇನಾದರೂ ಗೌತಮ್ಗೆ ಫೋನ್ ಮಾಡಿದ್ಯಾ? ಇಲ್ಲ ಮಾಮ್, ನಾನು ಕಾಲ್ ಟ್ರೈ ಮಾಡಿದೆ, ಯಾಕೆ ಕನೆಕ್ಟ್ ಆಗ್ತಾ ಇಲ್ಲ. ನೀನೇನಾದರೂ ಕಾಲ್ ಮಾಡಿದ್ಯಾ? ಬಿಗ್ ಬ್ರೋ ಏನಾದರೂ ಹೇಳಿದ್ನಾ? ನಾನು ಫೋನ್ ಮಾಡಿದ್ದೆ, ಬಟ್ ಅವ್ನು ರಿಸೀವ್ ಮಾಡಿಲ್ಲ. ಆಮೇಲೆ 2-3 ಸತಿ ಮಾಡಿದೆ, ನೆಟ್ವರ್ಕ್ ಇರಲಿಲ್ಲ. ಮಾಮ್, ಅದಕ್ಕೆ ಇಷ್ಟು ದಿನ ಹಾಸ್ಪಿಟ್ಲಲ್ಲಿ ಇದ್ರಲ್ವಾ, ಸ್ವಲ್ಪ ಸ್ಟ್ರೆಸ್ ಆಗಿರುತ್ತೆ. ಮೈಂಡ್ ಫ್ರೀ ಆಗಲಿ ಅಂತ ಮೋಸ್ಟ್ಲಿ ಎಲ್ಲಾದರೂ ಹೊರಗಡೆ ಹೋಗಿರ್ಬೋದು. ಈ ಗೌತಮ್ಗೆ ಏನಾಗಿದೆ? ಈಗ ತಾನೇ ಭೂಮಿಕಾ ಟ್ರೀಟ್ಮೆಂಟ್ ಮುಗಿಸ್ಕೊಂಡು ಬಂದಿದ್ದಾಳೆ. ಇಂಥ ಟೈಮಲ್ಲಿ ಅವಳನ್ನ ಅಲ್ಲಿ ಇಲ್ಲಿ ಕರ್ಕೊಂಡು ಹೋಗ್ಬಾರ್ದಲ್ವಾ? ಅವ್ರು ಎಲ್ಲ ವಿಷಯ ಗೊತ್ತಿದೆ. ಅಲ್ಲಿ ಏನಾಗ್ತಾ ಇದೆಯೋ ನನಗೆ ಅದ್ರ ಬಗ್ಗೆನೇ ಟೆನ್ಷನ್ ಕಣೋ. ಮಾಮ್, ಎಲ್ಲ ನಾವೇ ಅನ್ಕೊಂಬಿಟ್ರೆ ಹೇಗೆ? ಯಾಕೆ ಇಷ್ಟೊಂದು ಪ್ಯಾನಿಕ್ ಆಗ್ತಿದ್ಯಾ? ಅದಕ್ಕೆ ಜೊತೆ ಬಿಗ್ ಬ್ರೋ ಇದ್ದಾನೆ, ಸೊ ಅವನ್ನೆಲ್ಲ ನೋಡ್ಕೋತಾನೆ, ತಲೆ ಕೆಡ್ಸ್ಕೊಬೇಡ. ಏನೋ ನನಗಂತೂ ಇದು ಒಂಚೂರು ಸರಿ ಅಂತ ಅನ್ನಿಸ್ತಾ ಇಲ್ಲ. ಅಲ್ಲ, ಇಂಥ ಟೈಮಲ್ಲಿ ಯಾರಾದರೂ ಸುತ್ತಾಡೋಕೆ ಹೋಗ್ತಾರೇನೋ?